Let's go. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಎಷ್ಟು ಆರೋಗ್ಯಕರ ಅಂದರೆ ತುಂಬ ಆರೋಗ್ಯಕರ. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸರು. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೆ ಊರ ಕಡೆಯಿಂದ ಹೊರಟ್ವಿ. ಕೆಲ್ಸಕ್ಕೆ ಬೇರೆ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಬೇಗನೆ ಅರಸೀಕೆರೆಗೆ ಬಂದು ಅಲ್ಲಿಂದ ನನ್ನ ಫ್ರೆಂಡ್ನ ಸಿಕ್ಕಿದ್ರು. ಅವ್ರನ್ನ ಕರ್ಕೊಂಡು ಸೀದಾ ಊರ ಕಡೆ ಹೋಗ್ಬಿಟ್ಟು ಅವ್ರು ನಾನು ಬಿಟ್ಟು ಹೋದರು. ಅಲ್ಲಿಂದ ನಾನು ನಿನ್ನೆ ನೋಡಿದ್ರಲ್ಲ ನೀವು, ಬಾಳೆ ಗಿಡ ಕಡ್ದಿದ್ದು ಅದ್ರ ನೀರು ತೆಗಿಯೋಕೆ ಅಂತೇಳಿ ಇಟ್ಟಿದ್ದೆ. ಅದು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿತ್ತು. ಅದಕ್ಕೆ ಕಲ್ಸಕ್ಕರೆ ಎಲ್ಲ ಹಾಕಿದರೆ ಚೆನ್ನಾಗಿರೋದು. ನಾನು ಆ ಥರ ಏನೂ ಹಾಕಿರಲಿಲ್ಲ. ಆದರೆ ಸುಮ್ಮನೆ ಹಂಗೆ ಕಾಲಿದ್ನೇ ಕಟ್ಟೋಗಿದೆ. ಅದು ನೀರೆಲ್ಲ ಸೇವ್ ಆಗಿತ್ತು. ಆದರೆ ಸಖತ್ತಾಗಿತ್ತು. ಮಾತ್ರ ತುಂಬ ಉಗುರಿದೆ ಅಂದ್ಕೊಂಡಿದ್ದೆ, ಆದರೆ ಉಗುರಿಲ್ಲ. ಮತ್ತು ಇದು ಕಿಡ್ನಿ ಸ್ಟೋನಿಗೆ ತುಂಬ ಒಳ್ಳೆಯದಿದು. ಇದನ್ನು ಕುಡಿದ್ರೆ ಕಿಡ್ನಿ ಸ್ಟೋನ್ ಆಗಲ್ವಂತೆ. ಅದಕ್ಕೋಸ್ಕರ ನಾನೊಂದ್ಸಲಿ ಕುಡಿಯೋಣ ಅಂತೇಳಿ ಮಾಡಿಟ್ಟೋಗಿದ್ದೆ. ಅದನ್ನೆಲ್ಲ ಕುಡಿದ್ಬಿಟ್ಟು ಸೀದಾ ಕೆಲಸದ ಹತ್ರ ಹೋದೆ. ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ಅಲ್ಲಿಂದ ಸೀದಾ ಮನೆಗೆ ಬಂದು ಕೆಲಸ ಇದ್ದಿದ್ದೀನಂತೂ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗುತ್ತೆ. ಅಲ್ಲಿಂದ ಬಂದವರೆ ಅಮ್ಮ ಸಾಂಬಾರು ಕೊಟ್ಟು ಕಳಿಸಿದ್ರು, ಚಿಕನ್ ಸಾಂಬಾರು. ಆ ಸಾಂಬಾರನ್ನೆಲ್ಲ ಕಾಯಿಸಿಟ್ಟು ಮತ್ತು ನಮ್ಮ ಅತ್ತೆ ಊರಿಂದ ಬಂದಿದ್ರು ಅಂತೇಳಿ ಅವರು ನಮ್ಮ ಅತ್ತಿಗೆ ಕೊಟ್ಟು ಕಳಿಸಿದ್ರು ಅಂತೇಳಿ ಅವರು ಚಿಕನ್ ಸಾರನ್ನೆಲ್ಲ ಕಾಯಕ್ಕಿಟ್ಟು ನನ್ನ ಮಗಳಿಗೆ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ. ಏಕೆಂದರೆ ತುಂಬ ಆಯಿಲಿ ಸ್ಕಿನ್ ಆಗಿಬಿಟ್ಟಿತ್ತು. ಆದರೆ ಈಗ ಪ್ರಾಡಕ್ಟ್ ಯೂಸ್ ಮಾಡ್ದಾಗಿಂದರೆ ಆಯಿಲ್ ಸ್ಕಿನ್ ಇಲ್ಲಕ್ಕೆ ಇಲ್ಲ. ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಫೇಸಲ್ಲಿ ಮಾತ್ರ. ಅಷ್ಟು ಸ್ಮೂತಾಗಿದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಜೈ ಆಂಜನೇಯ.